ನಮಸ್ತೆ. ಶಿಗ್ಗಾಂವಿ ತಾಲೂಕು ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಕೊಣನಕೆರೆ ಗ್ರಾಮ ಪಂಚಾಯತಿ 3 ವರ್ಷ ಅವಧಿಯಲ್ಲಿ ಪುರಾಣಿಕೆ ನಡೆಸಲಿಕ್ಕೆ ಹೋಗ್ತಾ ಇರುವಂಥ ಪಿ ಡಿ ಅವರು ಚೆನ್ನಾಗಿದ್ದೀರಾ ಸರ್? ಅವಶ್ಯವಾಗಿ ತುಂಬ ಚೆನ್ನಾಗಿದ್ದೀವಿ. ನೀವು ಕೂಡ ಫೈನ್ ಸರ್. ದೇವರ ಆಶೀರ್ವಾದ ಮತ್ತು ನಿಮ್ಮಂಥ ಯುವಕರು ಮತ್ತು ನಮ್ಗಿಂತ ಹಿರಿಯರಾಗಿರ್ತಕ್ಕಂಥವ್ರ ಆಶೀರ್ವಾದ ಎಲ್ಲ ದೇವರು. ತಿಳ್ಕೊಬೋದಾ ಸರ್? ಪರಶುರಾಮ್ ದೇಮಣ್ಣವ್ರು ಅಂತೇಳಿ. ಪರಶುರಾಮ್ ದೇಮಣ್ಣ ಸರ್. ಮೂಲತಃ ಸರ್ ನೀವು? ನಮ್ಮದು ಮೂಲತಃ ಜಮಖಂಡಿನೇ, ಬಾಗಲಕೋಟೆ. ಇಲ್ಲಿ ಬಂದು 5 ವರ್ಷ ಆಯಿತು. 5 ವರ್ಷ ಸರ್. ಮೊದಲನೇ ಚಾರ್ಜ್ ತಗೊಂಡಿದ್ದು ಯಾವ ಪಂಚಾಯತಿ? ಚಂದಾಪುರಕ್ಕೆ ಇದ್ದೆ ನಾನು. ಶಿಗ್ಗಾಂವ್ ತಾಲೂಕು ಇದೇ ಚಂದಾಪುರ. ಅಲ್ಲಿ ಹಿಡ್ದ 2022ರಲ್ಲಿ ಇಲ್ಲಿ ನನಗೆ ಚಾರ್ಜ್ ಕೊಟ್ಟರು. ಆರ್ಡರ್ ಇಲ್ಲ ಆಯ್ತು. ಅಲ್ಲಿ 3 ವರ್ಷ ಕೆಲಸ ಮಾಡಿದ್ದೆ. ಅಲ್ಲಿ 3 ವರ್ಷ, ಇಲ್ಲಿ 3 ವರ್ಷ, 6 ವರ್ಷ. ಹೌದು. ಅಂದ್ರೆ ನೀವು ಈ ವಿಡಿಯೋ ಫೀಲ್ಡ್ಗೆ ಬಂದಿದ್ದು 6 ವರ್ಷ. 7 ವರ್ಷ ಆಗಿತ್ತು ರೀ. ಅದನ್ನು ಪ್ಲಸ್ ನನ್ನ ಟ್ರೈನಿಂಗ್ ಬಂದಿತ್ತು. ಟ್ರೈನಿಂಗ್ ಮುಗಿಸ್ಕೊಂಡು ಇದಕ್ಕೆ. ಈ ಚಂದಾಪುರ ಗ್ರಾಮ ಪಂಚಾಯತಿಗಿಂತ ಕೊಣನಕೆರೆ ಗ್ರಾಮ ಪಂಚಾಯತಿಗೆ ಬಂದ ಮೇಲೆ ವಿಶೇಷವಾಗಿ ಯಾವ ರೀತಿ ಡೆವಲಪ್ಮೆಂಟ್ಗೆ ಪಾತ್ರ ವಹಿಸಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿತ್ತು ಸರ್ ಪಿ ಡಿ ಒ? ನಾವು ಸಾರ್ವಜನಿಕರನ್ನು ಒಳಗೂಡಿಸ್ಕೊಂಡು ಮತ್ತು ಸಾರ್ವಜನಿಕರಿಂದ ಆಯ್ಕೆಯಾಗಿದ್ದ ಮತ್ತು ಜನಪ್ರತಿನಿಧಿಗಳನ್ನು ಒಳಗೂಡಿಸಿಕೊಂಡು ಒಂದು NRGಯಲ್ಲಿ ಆ್ಯಕ್ಷನ್ ಪ್ಲ್ಯಾನ್ಗಳನ್ನು ಮಾಡ್ಕೊಂಡು ಮತ್ತು 15 ಹಣಕಾಸಿನ ಆ್ಯಕ್ಷನ್ ಪ್ಲ್ಯಾನ್ಗಳನ್ನು ಈ ಯೋಜನೆಗಳಿಂದ ಏನೈತಿ ಡೆವಲಪ್ಮೆಂಟನ್ನು ಗುರಿಯನ್ನಾಗಿರಿಸಿಕೊಂಡು ನಾವು ಕೆಲಸಗಳನ್ನು ಪ್ರಾರಂಭಿಸಿಕೊಂಡಿವಿ. ಮೊದಲನೇ ಪಂಚಾಯತಿ ಬಂದಿದ್ದು ನಿಮಗೆ ಚಂದಾಪುರ. ಹೌದು. ಚಂದಾಪುರದಲ್ಲಿ ಅಲ್ಲಿ ಎಕ್ಸ್ಪೀರಿಯನ್ಸ್ ಏನಿತ್ತು ಸರ್ ನಿಮಗೆ? ಯಾವ ರೀತಿ ಕೆಲಸ ಮಾಡಿದ್ರಲ್ಲಿ? ಯಾವ ರೀತಿ ಸಹಕಾರಗಳನ್ನು ಅಲ್ಲಿ ಬೌಡಿ ಮತ್ತು ಅಲ್ಲಿ ಸಿಬ್ಬಂದಿಗಳು ನಿಮಗೆ ಬೆಂಬಲಿಸಿದ್ರು? ಎಲ್ಲ ಥರದಿಂದ ಅಲ್ಲಿ ಸಹಕಾರ ಮತ್ತು ನನಗೆ ಸಾರ್ವಜನಿಕರು ಕೂಡ ಮತ್ತು ಜನರಲ್ ಬಾಡಿನೂ ಕೂಡ ನನಗೆ ಸಹಕಾರ ಕೊಟ್ಟಿತ್ತು. ಅದಾಗಿ ಕೂಡ ಒಂದು ಬ್ಯಾಡ್ ನ್ಯೂಸ್ ಅಂದರೆ ರಾಜ್ಯಕ್ಕೆ, ಒಂದು ದೇಶಕ್ಕೆ ಮತ್ತು ಜಗತ್ತಿಗೆ ಕೊರೋನಾ ಟೈಮ್ ಬಂತು. ಹಾಗಾಗಿ ಆ ಕೊರೋನಾದಲ್ಲಿ ಡೆವಲಪ್ಮೆಂಟ್ಗಾಗಿ ಇದನ್ನು ಬರ್ತಿರಲಿಲ್ಲ. ಅದು ಸಾರ್ವಜನಿಕರ ಆರೋಗ್ಯ ದೃಷ್ಟಿಯಿಂದ ಕೆಲಸಗಳನ್ನು ಮಾಡಿದ್ದೀವಿ. ಅದರಂತೆ ನಮಗೆ ಸಾರ್ವಜನಿಕರೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಕೊಟ್ಟರು ಅವಾಗ. ಇಲ್ಲಿ ಬಂದ ಮೇಲೆ ಇಲ್ಲಿ ಯಾವ್ಯಾವ ಕೆಲಸಗಳನ್ನು ಕೊಣನಕೆರೆಯಲ್ಲಿ ನಾವು ಮೂಲಭೂತ ಸೌಕರ್ಯಗಳ ಬಗ್ಗೆ ಮೊದಲನೇ ಆದ್ಯತೆ ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯ. ನಾವು ಮೊದಲಿಗೆ ಆದ್ಯತೆಯನ್ನು ಕೈಗೊಂಡಿದ್ದು 2 ಭಾಗಗಳನ್ನಾಗಿ ತೆಗೆದುಕೊಂಡಿವಿ. ಮೂಲಭೂತ ಸೌಕರ್ಯಗಳು ಮತ್ತು ಅದರಿಂದ ಜನರೇಟ್ ಆಗಿರೋ ಬಿಲ್ಡಿಂಗ್ಗಳನ್ನು 2ನೇ ಹಂತದಲ್ಲಿ. ಮೊದಲನೇ ಹಂತದಲ್ಲಿ ನಾವು ಏನು ಮಾಡ್ಕೊಂಡೇವು ಅಂದ್ರೆ ಸಾರ್ವಜನಿಕರಿಗೆ ಏನೇನು ರಸ್ತೆ ಮತ್ತು ಗಟರ್ಗಳನ್ನು ಯಾವುದೋ ಗ್ರಾಮದಲ್ಲಿ ಉಳಿಬಾರ್ದು ಅನ್ನೋ ಉದ್ದೇಶ ಕಾರಣದಿಂದ ಮೊದಲ ಹಂತದಾಗೆ ಅದನ್ನು ಇಟ್ಕೊಂಡು ನಾವು MGNRG ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವು ಕೈಗೊಂಡೆವು. ಅದರಂತೆ ಸಕ್ಸಸ್ಸು ಆಯಿತು. ಅದಾದ ನಂತರ ನಾವು ಏನು ಮಾಡಿದ್ವಿ, ವಿಶೇಷವಾಗಿ ಶಾಲೆಗಳನ್ನು ಆಯ್ಕೆ ಮಾಡ್ಕೊಂಡ್ವಿ. ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಅಂದರೆ ಆಟದ ಗ್ರೌಂಡು, ಆಟದ ಮೈದಾನಗಳನ್ನು ಮತ್ತು ಶೌಚಾಲಯಗಳನ್ನು ಎಲ್ಲ ಕಡೆಯಲ್ಲೂ ನನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿ 7 ಗ್ರಾಮಗಳಲ್ಲಿ ಕೂಡ ನಾವು ಏನು ಮಾಡಿದೆವು, ಎಲ್ಲ ಶೌಚಾಲಯಗಳನ್ನು ಹೈಟೆಕ್ ಶೌಚಾಲಯಗಳನ್ನು ನಿರ್ಮಾಣ ಮಾಡಿದೆವು MGNRG ಯೋಜನೆಯಲ್ಲಿ. ಮತ್ತು ನಮ್ಮ ಮೇಲಾಧಿಕಾರಿಗಳು ಕೂಡ ಅದಕ್ಕೆ ಸಜೆಷನ್ ಕೊಟ್ಟರು ಮತ್ತು ನಮಗೇನಾಯಿತು, ಸಾರ್ವಜನಿಕರು ಕೂಡ ನಮಗೆ ಸಹಕಾರ ಕೊಟ್ಟರು. ಸಾರ್ವಜನಿಕರ ಸಹಕಾರ ಕೊಟ್ಟಿದ್ದರಿಂದ ಇಷ್ಟೆಲ್ಲ ಆಯಿತು. ಆ ಸಾರ್ವಜನಿಕರು ಒಟ್ಟಗೂಡಿಕೊಂಡು ನಮ್ಮಲ್ಲಿ ಏನು ಮಾಡಿದರು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸರ್ವ ಸದಸ್ಯರು ಕೂಡ ಅತ್ಯುತ್ತಮವಾಗಿ ಉತ್ಸಾಹದಿಂದ ಕೆಲಸ ಮಾಡಿದ್ರಿಂದ ಈ ಮಾಡಲಿಕ್ಕೆ ಕೆಲಸ ಆಯಿತು ಅಂತ ಹೇಳ್ಬೋದು. ಸರಿ, ನರೇಗಾ ಯೋಜನೆಯಲ್ಲಿ ವಿಶೇಷವಾಗಿ ಯಾವ ಅಭಿವೃದ್ಧಿಯನ್ನು ರೈತರ ಪರವಾಗಿ? ರೈತರ ಕಣ ಅಂಥೇಳಿ ಮಾಡಿದ್ದೀವಿ ಹಿಂದ್ಗಡೆ. ರೈತರ ಕಣವನ್ನು ನಮ್ಮ ಗ್ರಾಮ ಪಂಚಾಯತಿಯಿಂದನೇ ಮಾಡಿ ಕೊಟ್ಟದ್ದಾಗಿತ್ತು. ಮತ್ತು ಬದು ನಿರ್ಮಾಣ, ಕೃಷಿ ಹೊಂಡಗಳನ್ನು ಏನೈತಿ ಮತ್ತು ಅವ್ರಿಗೇನಾದರೂ ಧನುಷಡ್ಗಳನ್ನು ಏನು ಬರ್ತಾಯಿದೆ ಅನುದಾನಗಳನ್ನು ಸರಿಯಾದ ಸಮಯದಲ್ಲಿ ಅವ್ರಿಗೆ ಅನುದಾನ ಮುಟ್ಟಿಸುವಂಥ ಕೆಲಸಗಳನ್ನು ಮಾಡಿದ್ದೀವಿ. ಸರಿ, ಈ 15 ಹಣಕಾಸಿನಲ್ಲಿ ಯಾವ ಅಭಿವೃದ್ಧಿಗೆ ಅತಿ ಹೆಚ್ಚು ಕೊಣನಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪಾತ್ರವಾಗಿದೆ? ಕೊಣನಕೆರೆ ಗ್ರಾಮ ಪಂಚಾಯತಿಗೆ ಯಾವ್ಯಾವ ಗ್ರಾಮಗಳನ್ನು ಬರ್ತಾರೆ? ಕೊಣನಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ನಮಗೆ 7 ಹಳ್ಳಿಗಳು ಬರ್ತಾವೆ. ಕೊಣನಕೆರೆಗೆ ಜಕ್ಕನಕಟ್ಟಿ, ಶಿವಪುರ, ಕೋಣನಕೆರೆ ಮತ್ತು ಶಾಬಳ ಹಾಗೂ ಮುಳಕೇರಿ ಮತ್ತು ಭದ್ರಾಪುರ, ಬಸವನಕಟ್ಟಿ ಅಂಥೇಳಿ ಗೌಳರದಲ್ಲಿ ಸಣ್ಣಪಟ್ಟೆ ಟೋಟಲ್ 7 ಹಳ್ಳಿಗಳು ಬರ್ತವೆ. ಹೌದು. ಈ 7 ಹಳ್ಳಿಯಲ್ಲಿ ಈ ನರೇಗಾ ಯೋಜನೆ ಮತ್ತು 15 ಹಣಕಾಸಿನಲ್ಲಿ ವಿಶೇಷವಾಗಿ ಗ್ರಾಮ ಸಭೆ ನಡೆಯುವಂಥ ಸಂದರ್ಭದಲ್ಲಿ ಮತ್ತು ನಡೆಯುವಂಥ ಸಂದರ್ಭದಲ್ಲಿ ಯಾವ ಹಳ್ಳಿಯಿಂದ ಅತಿ ಹೆಚ್ಚು ಬೇಡಿಕೆಗಳು ನಿಮ್ಮ ಗ್ರಾಮಕ್ಕೆ? ನಮಗೆ ಅತಿ ಹೆಚ್ಚು ಬರ್ತಕ್ಕಂಥದ್ದಂದ್ರೆ ಕೋಣನಕೆರೆ ಗ್ರಾಮಗಳು. ಮತ್ತು ನಮ್ಮಲ್ಲಿ ಸಮನಾಗಿ ಎಲ್ಲರೂ ಕೂಡ ಕೆಲಸ ಮಾಡೋದರಿಂದ ಇದೇ ಹಳ್ಳಿ ಅಂತೇಳಿ ನಾವು ತೆಗೆದುಕೊಳ್ಳಲು ಸಾಧ್ಯ ಆಗುತ್ತೆ ಅಂತ. ಯಾಕಂದರೆ ನಮಗೆ ಎಲ್ಲ ಸಾರ್ವಜನಿಕರು ಕೂಡ ನಮ್ಮ 7 ಹಳ್ಳಿ ಸಾರ್ವಜನಿಕರು ನಮಗೆಲ್ಲರೂ ಒಂದೇ. ಎಲ್ಲ ಗ್ರಾಮಗಳಲ್ಲಿ ಇರ್ತಕ್ಕಂಥ ಸಾರ್ವಜನಿಕರು ಮತ್ತು ಜನಪ್ರತಿನಿಧಿಗಳು ಸಮಾನವಾಗಿ ಬೇಡಿಕೆಗಳು ಬರ್ತಿದ್ದವು. ಅದಾಗಿ ಅತಿ ಹೆಚ್ಚು ದೊಡ್ಡ ಗ್ರಾಮ ಆಗಿರೋದನ್ನು ಕೋಣನಕೆರೆಯಲ್ಲಿ ಅತಿ ಹೆಚ್ಚಾಗಿ ಬರ್ತಾ ಇದ್ದದ್ದು ಸಾಮಾನ್ಯವಾಗಿತ್ತು. ಇಲ್ಲಿ ಚುನಾವಣಾ ಪ್ರತಿನಿಧಿಗಳು ನಿಮ್ಮನ್ನು ಯಾವ ರೀತಿ ಬೆಂಬಲಿಸ್ತಾ ಇದ್ದಾರೆ? ಯಾಕೆ ತಾವು ಒಂದು ಯಂಗ್ ಸ್ಟಾರ್ ಇದ್ದೀರಿ, ಯಂಗ್ ಸ್ಟಾರಿಗೆ ಪ್ರೋತ್ಸಾಹ ತುಂಬೋದ್ರಲ್ಲಿ ಯಾವ ರೀತಿ ಕೆಲಸ ಕಾರ್ಯದಲ್ಲಿ
ನಿಮ್ಮನ್ನು ಬೆಂಬಲಿಸ್ತಾ ಇದ್ರು? ನಾವು ಈ ಸಾಮಾನ್ಯ ಸಭೆಯಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಣಯಗಳಿಗೆ ಅವರು ಸಾಮಾನ್ಯ ಸಭೆಯಲ್ಲಿ ನಾವೇನಾದರೂ ವಿಷಯಗಳನ್ನು ಮಂಡನೆ ಮಾಡಿದರೆ ಅದಕ್ಕೆ ಅವರು ಗೌರವ ಕೊಡ್ತಿದ್ರು. ಹಾಗಾಗಿ ಮತ್ತೆ ಜನಪ್ರತಿನಿಧಿಗಳು ಸಾರ್ವಜನಿಕರನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳಿಂದ ಆರಿಸಿ ಬಂದಿದ್ದರಿಂದ ಅವರಿಗೆ ಕೂಡ ಒಂದು ವಿಚಾರಧಾರೆಗಳನ್ನು ಹೇಳಲಿಕ್ಕೆ ಅವಕಾಶ ಇದ್ದಿದ್ದರಿಂದ ಕಾನೂನು ರೀತಿಯಾಗಿ ಇರ್ತಕ್ಕಂಥ ವಿಷಯಗಳಿಗೆ ಭಾರಿ ಮಾನ್ಯತೆಗಳನ್ನು ಕೊಡ್ತಾ ಇದ್ದರು. ಅವರು ಕೂಡ ನಾವು ಕೂಡ ಅದಕ್ಕೆ ಗೌರವ ಕೊಟ್ಟು ಅದರಂತೆಯೇ ನಾವು ಕೂಡ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಸರಿ, ತಾವು PDO ಆದಾಗಿಂದ ಯಾವ್ಯಾವ ಪಂಚಾಯತಿಗೆ 2 ಪಂಚಾಯತಿ ನೀವು ಪೂರ್ಣಾವಧಿಯಲ್ಲಿ ಕಾಲಾವಧಿಯಲ್ಲಿ ತಾವು ಕೆಲಸವನ್ನು ಮಾಡಿದ್ರಿ, ಇನ್ಚಾರ್ಜ್ ಆಗಿ ಅಲ್ಲಿ PDO ಇಲ್ಲದ ಸಂದರ್ಭದಲ್ಲಿ ಬೇರೆ ಪಂಚಾಯತಿ ಹೋಗಿದ್ರಿ. ನಾನು ಕೇಳಿದ ಪ್ರಕಾರ ಪಣಂಕೇರಿಯಿಂದ ಹೊಸೂರು ಪಂಚಾಯತಿ ಕೂಡ ನಿಮ್ಗೆ ಹಾಕಿದ್ರಂತ ನಾನು ಕೇಳಿದ್ದೆ. ಈ ಹೊಸೂರು ಪಂಚಾಯತಿ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ 2 ಪಂಚಾಯತಿ ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದಾರೆ? ಆಚೆ ಕಡೆ ಈಗ ನಮ್ಗೆ ಅಲ್ಲಿ ಒಂದು ಪಂಚಾಯತಿಯಲ್ಲಿ PDO ಅವರಿಗೆ ಬೇರೆ ಕಡೆ ವರ್ಗಾವಣೆ ನಿಮಿತ್ತವಾಗಿ ಬಂದಿದ್ದರಿಂದ ಹೊಸೂರು ಪಂಚಾಯತಿ ನನಗೆ ಚಾರ್ಜ್ ಕೊಟ್ಟಿದ್ದರು. ಅಲ್ಲಿ ಕೂಡ 10 ಗ್ರಾಮಗಳು ಬರ್ತಾ ಇದ್ದು ಮತ್ತು ಇಲ್ಲಿ 7 ಗ್ರಾಮಗಳು. ಹಾಗಾಗಿ 2 ಗ್ರಾಮಗಳನ್ನು ಕೂಡ ನಾನು ಏನಾಗುತ್ತೆ ಸಾಯಂಕಾಲ 6:30 7 ಗಂಟೆ ಆದರೂ ನಾವು ಪಂಚಾಯತಿಯಲ್ಲಿ ಅವರಿಂದ ಸಾರ್ವಜನಿಕರಿಗೆ ಬರ್ತಕ್ಕಂಥ ಕೆಲಸಗಳನ್ನು ಮಾಡಿಕೊಟ್ಟು ಮತ್ತು ಅದಾಗಿ ಕೂಡ ಸಾರ್ವಜನಿಕ ಯಾರಾದರೂ ಕರೆ ಮಾಡಿದರೂ ಕೂಡ ಅವ್ರಿಗೆ ಸಾಯಂಕಾಲ ರಾತ್ರಿ ಆದ್ರೂ ಅವ್ರಿಗೆ ಅಟೆಂಡ್ ಆಗಿ ಅವ್ರದ್ದು ಏನೈತಿ ಕೆಲಸಗಳನ್ನು ಅಟ್ಲೀಸ್ಟ್ ಮನೆಗೆ ಹೋದಾಗೂ ಕೂಡ ಅವ್ರ ಕೆಲಸಗಳನ್ನು ಮಾಡಿಕೊಡೋದ್ರ ಮೂಲಕ ಅಂದರೆ ಸಾರ್ವಜನಿಕರು ಬರೋದು ಗ್ರಾಮ ಪಂಚಾಯತಿಗೆ ತಮ್ಮ ಕೆಲಸಗಳನ್ನ ಹಿಡ್ಕೊಂಡ್ಬರ್ತಾರೆ. ಆ ಕೆಲಸಗಳನ್ನು ಮಾಡಿ ಕೊಟ್ಟಿದ್ದಾದ್ರೆ ಅಲ್ಲಿಗೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಗ್ರಾಮ ಪಂಚಾಯತಿಯಿಂದ ನಾವು ಕೊಡ್ತಕ್ಕಂಥದ್ದು ಸೇವಕರನ್ನು ಸೇವೆ ಮಾಡ್ತಾ ಇದ್ದೀವಿ. ಅವ್ರದ್ದು ಆ ಸೇವೆಯನ್ನು ಸ್ಯಾಟಿಸ್ಫ್ಯಾಕ್ಷನ್ದಾಗಿ ನನ್ನ ಆತ್ಮಕ್ಕೆ ಇರಬೇಕು. ನನ್ನ ಮೇಲಾಧಿಕಾರಿ ನೋಡ್ತಾರೋ ಅದು ಸೆಕೆಂಡ್ರಿ. ನನ್ನ ಆತ್ಮಕ್ಕೆ ಕೆಲಸ ಸಂತೃಪ್ತಿ ಬಂದೈತೆ ಅಂದ್ರೆ ಮಾತ್ರ ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್, ಆ ಪೇಮೆಂಟಿಗೆ ನಾನು ದುಡ್ದಿದ್ದೀನಿ ಅನ್ನುವಂಗಾಗುತ್ತೆ. ಆದರೆ ನಾವು ದುಡಿತಕ್ಕಂಥದ್ದು ಸೇವೆ. ಸಂಬಳ ತೊಗೊಂಡಿದ್ದಕ್ಕೂ ಆ ರೀತಿ ಕೆಲಸ ಮಾಡಿದ್ದೀವಿ. ಎಸ್, ಓಕೆ. ಸಮಯದ ವಿಚಾರ ಮಾಡೋದು ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. 4 ಪ್ರಶ್ನೆದೊಂದಿಗೆ ನಾನು ಸಂದರ್ಶನ ಕ್ಲೋಸ್ ಮಾಡ್ತಾ ಇದ್ದೇನೆ. ಶಿಕ್ಷಣ ವಿಷಯದಲ್ಲಿ ಕೊಣಂಗೇರಿ ವ್ಯಾಪ್ತಿಯಲ್ಲಿ ಆಮೇಲೆ ಇನ್ನೊಂದು ಕೇಳಿದ್ರೆ ಆ ಪಂಚಾಯತಿಯಿಂದ ನನಗೆ 2 ಪಂಚಾಯತಿ ಆಗ್ತಾ ಇಲ್ಲ ಅಂತ ಅಲ್ಲಿ ನೀವು ನೋಟಿಸ್ ಕೂಡ ಹಾಕಿದ್ರಿ. ಹೌದು, ಅಪ್ಲಿಕೇಶನ್ ಒಂದು ಅರ್ಜಿ ಕೂಡ ಕೊಟ್ಟಿದ್ರು. ಹೌದು. ಈಗ ಒಬ್ಬ ವ್ಯಕ್ತಿ ಎಷ್ಟು ನಿರ್ವಹಣೆ ಮಾಡ್ತಾನೋ ಅನ್ನೋದ್ರ ಮೇಲೆಗಡೆ ಹೋಗುತ್ತದೆ. ಒಬ್ಬ ವ್ಯಕ್ತಿ ನನಗೆ ಇಲ್ಲಿ ಬರ್ತಕ್ಕಂಥ ಗ್ರಾಮಗಳು 7 ಒಂದೇ ಗ್ರಾಮಗಳನ್ನು ಈ ಪಂಚಾಯತಿ ವ್ಯವಸ್ಥೆಯಲ್ಲಿ ಮೇಂಟೈನ್ ಮಾಡಿದ್ರೆ ನಾನು ಸಾರ್ವಜನಿಕರಿಗೆ ನ್ಯಾಯ ಕೊಡಬೇಕಂತ ಆವಾಗಲೇ ಅಂದೆ. ಯಾವ ವಿಚಾರಕ್ಕಂದೆ ಸಾರ್ವಜನಿಕರಿಗೆ ನಾನು ಟಚ್ ಆಗಬೇಕು. ನಾನು ಇಲ್ಲಿ ಇದ್ದುಕೊಂಡು ಇಲ್ಲೇ ಕೆಲಸ ಮಾಡ್ಕೋತಾ ಇದ್ದಾಗ ಸಾರ್ವಜನಿಕರು ಅಲ್ಲಿ ಬಂದು PDO ಇಲ್ಲ ಅಂತೇಳಿ ಹೋಗ್ತಾ ಇರ್ತಾರೆ. ಅದಕ್ಕಾಗಿ ಅಲ್ಲಿ ಒಬ್ಬರು ಬೇಸಿಕ್ PDO ಇದ್ದುಬಿಟ್ರೆ ಸಮಸ್ಯೆನ ಬಗೆಹರಿದೋಗುತ್ತೆ. ಅದಕ್ಕಾಗಿ ನಾನು ಏನು ಮಾಡಿದೆ, ಆ ಪಂಚಾಯತಿ ನಿಯರೆಸ್ಟ್ ಇರ್ತಕ್ಕಂತಹ ಪಂಚಾಯತಿ ದುಣಸಿ ಇರೋದು ಅವ್ರಿಗೆ ಕೊಡ್ರಿ ಸರ್, ನನಗೆ ಸ್ವಲ್ಪ ದೂರ ಆಗುತ್ತೆ. ಮತ್ತು ಇನ್ನೊಂದು ನನ್ನ ವೈಯಕ್ತಿಕ ಸ್ವಲ್ಪ ಕಾರಣಗಳಿದ್ದು, ನಮ್ಮ ಮಿಸಸ್ಸು ಸ್ವಲ್ಪ ಇದ್ರ ಒಂದು ಏನೋ ಇತ್ತು. ಹಾಗಾಗಿ ನಾವು ಈಗ 2 ಪಂಚಾಯತಿ ನಿರ್ವಹಣೆ ಮಾಡಲು ಸುಮ್ಮನೆ ಸಾರ್ವಜನಿಕರಿಗೂ ಅದು ದ್ರೋಹ ಬಗದಂಗೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಒಂದೇ ಪಂಚಾಯತಿಯಲ್ಲಿ ನಿರ್ವಹಿಸ್ತೀನಿ ಅಂತೇಳಿ ಮಾನ್ಯರಲ್ಲಿ ಬೇಡಿಕೆಗಳನ್ನ ಇಟ್ಟಿದ್ದೀನಿ. ಸರಿ, ಈ ಕೊಣಂಗೇರಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ್ಯಾವ ಶಿಕ್ಷಣ ಯಾವ ರೀತಿ ಇದೆ, ಎಲ್ಲಿವರೆಗೆ ಶಿಕ್ಷಣ ಇದೆ ಸರ್? ಇಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೈಸ್ಕೂಲ್ವರೆಗೆ ಕೂಡ 10th ಕ್ಲಾಸ್ವರೆಗೆ ಕೂಡ ನಮಗೆ 1 to 10th ಮಕ್ಕಳಿಗೆ ಎಲ್ಲ ಎಜುಕೇಷನ್ ಕೊಡುವಂಥ ವ್ಯವಸ್ಥೆ. ಎಲ್ಲ ಗ್ರಾಮಗಳಲ್ಲಿ ಪ್ರೈಮರಿ ಸ್ಕೂಲ್ ಇದ್ದು ಮತ್ತು ಕೋಣೆಕೆರೆಯಲ್ಲಿ ಹೈಸ್ಕೂಲು ಮತ್ತು ಜಕ್ಕಿನಕಟ್ಟಿಯಲ್ಲಿ ವಸತಿ ಶಾಲೆಗಳಿದಾವೆ. ಮುರಾರ್ಜಿ ಮತ್ತು ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳಿದಾವೆ. ಅದನ್ನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಅವಾಗ ಕೆರೆಡಿಲ್ ಡಿಪಾರ್ಟ್ಮೆಂಟ್ದವರು ಎಲ್ಲ ನೋಡ್ಕೊತಾ ಇದ್ದಾರೆ. ನಮ್ಮಲ್ಲಿ ಅಂಗನವಾಡಿ 9 ಅಂಗನವಾಡಿಗಳು ಬರ್ತಾವೆ. 9 ಅಂಗನವಾಡಿಗಳು ಸುಸಜ್ಜಿತವಾಗಿ ಕಾರ್ಯನಿರ್ವಹಿಸ್ತವೆ. ನಮಗೆಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಅಂತಂದರೆ ನಮ್ಗೆ 7 ಓವರ್ ಹೆಡ್ ಟ್ಯಾಂಕ್ಗಳ ಮೂಲಕ ನಾವು ಗ್ರಾಮಗಳಿಗೆ ವಿತರಣೆ ಮಾಡ್ತಾಯಿದ್ವಿ. ಅದು ಯಾವುದಂದ್ರೆ JJ ಮೂಲಕ ಅತ್ಯುತ್ತಮವಾಗಿ ಸಾರ್ವಜನಿಕರು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಪೂರೈಕೆ ಮಾಡ್ತಾ ಇದ್ದೀವಿ. ವಸತಿ ಮನೆಗಳ ಬಗ್ಗೆ ಲಾಸ್ಟ್ ಟೈಮ್ ಬಂದಿರತಕ್ಕಂಥ ಮನೆ ಇನ್ನೂವರೆಗೆ ಮತ್ತೆ ಯಾವುದು ಬಂದಿಲ್ಲ. ಆದರೆ ಬರ್ಬೇಕಂತೇಳಿ ಜನಸಾಮಾನ್ಯರಿಗೆ ಎಷ್ಟು ಅಪ್ಲಿಕೇಶನ್ಗಳು ನಿಮ್ಮಲ್ಲಿ ಬರ್ತಾ ಇದೆ ಸರ್ ಮನೆಗೆ? ಬಂದಾವೆ. ಈಗ ಅಪ್ಲಿಕೇಶನ್ ಅಂದ್ರೆ ನಾವು ಈಗ ಏನು ಮಾಡಿದ್ವಿ, 2024-25ನೇ ಸಾಲಿನಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸರ್ವೆಯನ್ನು ಮಾಡಿದ್ದೀವಿ. ಆ ಸರ್ವೆಯಲ್ಲಿ ವಸತಿ ರಹಿತರ ಪಟ್ಟಿಗಳನ್ನು 385 ವಸತಿ ರಹಿತರ ಪಟ್ಟಿಯನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಸರ್ಕಾರದಿಂದ ಬಿಡುಗಡೆ ಮಾಡಿದಾಗ ಅವು ಹಂತವಾಗಿ ಅವ್ರಿಗೆ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಸರಿ, ಈ ಗ್ರಾಮಕ್ಕೆ ಹೆಚ್ಚುವರಿ ಯೋಜನೆಯನ್ನು ಹೆಚ್ಚುವರಿ ಅನುದಾನವನ್ನು ಬೇಕಾದ್ರೆ ಆ ಸಂದರ್ಭದಲ್ಲಿ ತಮ್ಮ ಈ ಬೌಡಿಯಿಂದ ಚುನಾವಣಾ ಪ್ರತಿನಿಧಿ ಏನಾದರೂ ಡಿಸ್ಕಷನ್ ನಡೆಸುವಂಥ ಪ್ರಯತ್ನ ಆಗುತ್ತೆ. ನಮ್ಮಲ್ಲಿ ಏನಾಗುತ್ತೆ, ನಾವು ಸಾರ್ವಜನಿಕರು ಇಲ್ಲಿ ಬಂದಿರ್ತಾವೆ ಅರ್ಜಿಗಳು, ಇಂಥವು ಒಂದಿಷ್ಟು ನಮ್ಮ ಯೋಜನೆಯಲ್ಲಿ ಒಳಪಡದೇ ಇರತಕ್ಕಂಥ ಒಂದಿಷ್ಟು ಕಾಮಗಾರಿಗಳು ಕೆಲಸಗಳು ಬಂದಿರ್ತಾವೆ. ದೇವಸ್ಥಾನಗಳು ಅಂಥವು ಯಾವುದೋ ಒಂದು ಇಲಾಖೆ, ನಮ್ಮ ಇಲಾಖೆ ಎಲ್ಲದ ಇಲಾಖೆಗಳು ಬಂದಾಗ ನಾವು ಅದನ್ನು ಏನು ಮಾಡ್ತೀವಿ, ಮಾನ್ಯರ ಶಾಸಕರ ಗಮನಕ್ಕೆ ತರೋದು ಅಥವಾ ಮಾನ್ಯ MP ಸಾಹೇಬ್ರ ಗಮನಕ್ಕೆ ತರೋದು ಅಥವಾ ವಿಧಾನ ಪರಿಷತ್ ಸಾಹೇಬ್ರ ಗಮನಕ್ಕೆ ತರೋದು, ಆ ರೀತಿ ಕೆಲಸಗಳನ್ನು ಒಳಗೂಡಿಸಿಕೊಂಡು ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಅನುದಾನಗಳನ್ನು ಕೂಡ ಕ್ರೋಢೀಕರಿಸಿಕೊಂಡು ನಾವು ಅದನ್ನೇನೈತಿ ನಮ್ಮ ಜನರಲ್ ಬಾಡಿಯಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸರ್ವ ಸದಸ್ಯರು ಅದನ್ನು ಕ್ರಮ ಕೈಗೊಳ್ತಾ ಇರ್ತಾರೆ.
ಸರಿ, ನಿಮ್ಮ ಗ್ರಾಮದಲ್ಲಿ ಟ್ಯಾಕ್ಸ್ ಪೇಡ್ ಅನ್ನು ಯಾವ ರೀತಿ ಕಲೆಕ್ಟ್ ಆಗ್ತದೆ? ನಾವು ತೆರಿಗೆಯನ್ನು ನಾವು ಏನು ಮಾಡ್ತಿದ್ದೀವಿ, ಮಾನ್ಸೂನ್ ಸ್ಟಾರ್ಟ್ ಆದಾಗ ಸಾರ್ವಜನಿಕರು ಬಿತ್ತನೆ ಕಾರ್ಯಗಳನ್ನು ಪ್ರಾರಂಭ ಮಾಡ್ತಾ ಇರ್ತಾರೆ. ಆ ಬಿತ್ತನೆ ಜೊತೆಗೇ ನಾವೇನು ಮಾಡ್ತಾ ಇರ್ತೀವಿ, ಇಲ್ಲಿ 3 ಟೀಮ್ಗಳನ್ನು ಮಾಡಿ ಗ್ರಾಮಗಳಿಗೆ ಕಳಿಸ್ಕೊಟ್ಟು ಮತ್ತು ನಾವು ಮೈಕ್ ಅನೌನ್ಸ್ಮೆಂಟು ಮತ್ತು ಹಲಿಗೆ ಮೇಳಗಳ ಮೂಲಕ ಸಾರ್ವಜನಿಕರಲ್ಲಿ ಮೋಟಿವೇಟ್ ಮಾಡೋದ್ರ ಮೂಲಕ ತೆರಿಗೆಗಳನ್ನು ಆಕರಣೆ ಮಾಡ್ತಾ ಇರ್ತೇವೆ. ಮತ್ತು ಡಿಜಿಟಲ್ನಿಂದನೇ ಅವರ ಮನೆಯಲ್ಲೇ ಕೂತ್ಕೊಂಡು ಪೇಮೆಂಟ್ ಮಾಡ್ಬೋದು, ಫೋನ್ಪೇಯಿಂದ ಪೇಮೆಂಟ್ ಮಾಡ್ಬೋದು ಅನ್ನೋದ್ರ ಅರಿವು ಕೂಡ ಅವ್ರಿಗೆ ಸಾರ್ವಜನಿಕರಿಗೆ ಕೊಟ್ಟಾಗ ಅವರು ಏನಾಗುತ್ತೆ, ಕಂತು ವೈಸ್ ತುಂಬಾಕಿರುತ್ತೆ. ಮತ್ತು ಏನಾಗುತ್ತೆ, ಏಪ್ರಿಲು ಮೇ ಜೂನ್ ತಿಂಗಳಲ್ಲಿ 10% ಮತ್ತು 5% ಡಿಸ್ಕೌಂಟ್ ಇರುತ್ತೆ. ಡಿಸ್ಕೌಂಟನ್ನು ಸಾರ್ವಜನಿಕರಿಗೆ ಗಮನಕ್ಕೆ ತರೋದ್ರ ಮೂಲಕ ಅವರಿಗೆ ಅದರಿಂದ ಲಾಭ ಪಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಅದನ್ನೆಲ್ಲ ಸಾರ್ವಜನಿಕ ಗಮನಕ್ಕೆ ತರ್ತಾ ಇದ್ದೀವಿ. ಸರಿ, ಇಲ್ಲಿ ನನ್ನ ಕೊನೆಯ ಪ್ರಶ್ನೆ, ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವು ಚಾರ್ಜ್ ಆಗಿರುವವರಿಗೆ ಈ ಪಂಚಾಯತಿ ಡೆವಲಪ್ಮೆಂಟ್ ರೂಪಕಾರಣಿಕೆಗಳನ್ನು ಯಾವ ರೀತಿ ತಗೊಂಡು ಹೋಗ್ಬೇಕಂತ ಅನ್ಕೊಂಡ್ರಿ? ಸ್ವಚ್ಛತೆಯಿಂದ ಹಿಡ್ಕೊಂಡು ನಾವು ಕಮಿಟಿ ಮತ್ತು ನಾನು ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಎಲ್ಲರೂ ಜೊತೆಗೂಡಿಕೊಂಡು ಸಾರ್ವಜನಿಕರಲ್ಲಿ ಮೋಟಿವೇಟ್ ಮಾಡಿಕೊಂಡು ಮನೆ ಮನೆಗೆ ನಾವು ಕಸ ವಿಲೇವಾರಿ ಗಾಡಿಗಳನ್ನು ಕಳಿಸ್ಕೊಟ್ಟು ಸಾರ್ವಜನಿಕರಿಗೆ ಕಸವನ್ನು ಬೀದಿಯಲ್ಲಿ ತಳ್ಳಬೇಡ್ರಿ ಮತ್ತು ಗಟರಿಗೆ ಹಾಕಬೇಡ್ರಿ ಮತ್ತು ಇದರಿಂದ ರೋಗ ರುಜಿನಗಳು ಮಲೇರಿಯಾ ಮತ್ತು ಇನ್ನಿತರ ರೋಗಾಣುಗಳು ಹರಡುತ್ತವೆ. ಅಂಥ ಹರಡುವ ರೋಗಗಳನ್ನು ತಡೆಗಟ್ಟುವ ಉದ್ದೇಶದಿಂದ ನೀವು ಯಾವುದೇ ಥರ ಇದನ್ನು ಗಟರಿಗೆ ಹಾಕದೇ ಇರೋದಂಗೆ ನೋಡ್ಕೊಳ್ಳೋದಂತ ಸಾರ್ವಜನಿಕರಲ್ಲಿ ಮೋಟಿವೇಟ್ ಮಾಡಿ. ಮತ್ತು ನಾವು ಆಗಾಗ ಏನೈತಿ 15 ಹಣಕಾಸಿನ ಅನುದಾನ ಅಂತ ಮೊದಲೇ ಹೇಳಿದೆ. ಆ ಅನುದಾನದಿಂದ ನೈರ್ಮಲೀಕರಣ ಕಾಮಗಾರಿಗಳನ್ನು ಯಥೇಚ್ಛವಾಗಿ ಬಳಸಿಕೊಂಡು ಸಾರ್ವಜನಿಕರಿಗೆ ಆರೋಗ್ಯವನ್ನು ಮುಖ್ಯ ದೃಷ್ಟಿಯನ್ನು ಇಟ್ಟುಕೊಂಡು ನಾವು ಅದನ್ನು ಕ್ರಮ ಕೈಗೊಳ್ತಾ ಇರ್ತೀವಿ. ಸರ್, ಎಷ್ಟೊತ್ತಿನವರೆಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ತುಂಬ ಧನ್ಯವಾದ. ನಮಸ್ಕಾರ.